ಆರಂಭಿಕ ಯಶಸ್ಸನ್ನು ಗಳಿಸಿಕೊಳ್ತಾ ಇದೆ. ಅಭಿಮಾನಿಗಳ ಈ ಪಂದ್ಯದಲ್ಲಿ ವಿಶೇಷವಾಗಿ ಅದರಲ್ಲೂ ಕಬಡ್ಡಿಯಲ್ಲಿ ಎಲ್ಲರ ಕಣ್ಣು ಬೀಳೋದು ಕಬಡ್ಡಿಯ ಆ ದಾಳಿಗಾರನ ಮೇಲೆ, ರೈಡರ್ ಮೇಲೆ. ದಿ ಬೆಸ್ಟ್ ರೈಡರ್ ಆಫ್ ದ ಮ್ಯಾಚ್ 501 ರೂಗಳನ್ನು ಗೌರವ ನಗದು ಬಹುಮಾನವನ್ನು ಮಲ್ಲಪ್ಪನವರ ನಾಗೇಶಣ್ಣನವರು ಅನೌನ್ಸ್ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ವಿಶೇಷ ಸನ್ಮಾನಿತರಾಗಿ ಪ್ರೋತ್ಸಾಹಕರಾಗಿ ಪಂದ್ಯಾವಳಿ ಯಶಸ್ಸಿಗೆ ನಮ್ಮೊಂದಿಗೆ ಬೆಂಬಲವನ್ನು ನೀಡಿದಂಥವರು ಈ ಕ್ರೀಡಾಕೂಟದ ಸಂಪೂರ್ಣ ಯಶಸ್ಸಿನ ರೂವಾರಿಗಳು ಶ್ರೀ ಮಹೇಶ್ ಎಚ್ ಜೆ ಅಧ್ಯಕ್ಷರು PSCCS ಹಿರಿಸಾವೆ, ಶ್ರೀ ದಿನೇಶ್ ಎಚ್ ಜೆ ಅಧ್ಯಕ್ಷರು SCPSSN ಹಿರಿಸಾವೆ, ಶ್ರೀಧರ್ ನವೀನ್ ಪುನರ್ವಿಕ ಎಲೆಕ್ಟ್ರಾನಿಕ್ಸ್ನ ಮಾಲೀಕರು ಹಿರಿಸಾವೆ, ಶ್ರೀಧರ್ ಶಶಿಕುಮಾರ್ ಅವರು ಸಿನಿಮಾ ಅಣ್ಣಯ್ಯಪ್ಪನವರು ಮಾಲೀಕರು US ಬಿಲ್ಟೆಕ್ ಹಿರಿಸಾವೆ, ಶ್ರೀ ಗಿರೀಶ್ ಗುಬ್ಬಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಕಾಂಟ್ರಾಕ್ಟರ್, ಶ್ರೀ ಬಾಬು ಹಿಡ್ಲಟ್ಟಿನವರು, ಶ್ರೀ ಮೋಹನ್ ಕೆಂಗೇಗೌಡ ಸಬನಹಳ್ಳಿ, ಶ್ರೀಯುತ ಕುಮಾರ್ ಅವರು ವರ್ಷ ಬೋರ್ವೆಲ್ಸ್ನ ಮಾಲೀಕರು, ಶ್ರೀಯುತ ಶರತ್ ಶಾಮಿಯಾನ ಮಾಲೀಕರು ಹಿರಿಸಾವೆ. ಎಲ್ಲ ಗಣ್ಯರನ್ನ ಕ್ರೀಡಾ ಪ್ರೋತ್ಸಾಹಕರನ್ನ, ಕ್ರೀಡಾ ಪೋಷಕರು, ವಿಶೇಷ ಪ್ರೋತ್ಸಾಹಕರು ನಮ್ಮ ಕ್ರೀಡಾಕೂಟಕ್ಕೆ ಅವರನ್ನ ಮುಂದಿನ ಅವಧಿಯಲ್ಲಿ ಅವರನ್ನ ಸತ್ಕರಿಸಿ ಸನ್ಮಾನಿಸಲಾಗುತ್ತೆ. ಅವರ ನಿಸ್ವಾರ್ಥ ಮನೋಭಾವದ ಸೇವೆ, ಕ್ರೀಡಾ ಮನೋಭಾವ ನಮ್ಮ ಕಬಡ್ಡಿ ಕ್ರೀಡೆಗೆ ನೀಡಿದ ಅವರ ಅಭಿಮಾನಪೂರ್ವಕವಾದ ಸೇವೆಯನ್ನು ಪರಿಗಣಿಸಿ ಅವರನ್ನ ಸತ್ಕರಿಸಿ ಸನ್ಮಾನಿಸಲಾಗುತ್ತೆ. ಮುಂದಿನ ಪಂದ್ಯಾವಳಿಯ ಭಾಗವಾಗಿ ಎರಡು ತಂಡಗಳು, ಪ್ರತಿಷ್ಠಿತ ತಂಡಗಳು ಈಗಾಗಲೇ ಆಡಿದ ಪಂದ್ಯಗಳನ್ನು ಗೆದ್ದು ಆತ್ಮವಿಶ್ವಾಸದ ಅಲೆಯಲ್ಲಿ ಮುನ್ನುಗ್ತಾ ಇದ್ದಾವೆ. ಆದರೂ ಕೂಡ ತಾವು ಆಡಿದ ಗುಂಪಿನ ಲೀಗ್ ಪಂದ್ಯದಲ್ಲಿ ಅಗ್ರಮಾನ್ಯರಾಗಿ ಹೊರಬಲಿಕ್ಕೆ ಪೂಲ್ ವಿನ್ನರ್ಸ್ ಮತ್ತು ಪೂಲ್ ರನ್ನರ್ಸ್ಗೆ ಎರಡು ತಂಡಗಳ ಕಾದಾಡ್ತಾ ಇದೆ. ಎರಡು ತಂಡಗಳು ಈಗಾಗಲೇ ಸೆಮಿಫೈನಲ್ನ ಹಾದಿಯನ್ನು ಸುಗಮಗೊಳಿಸಿಕೊಂಡಿದೆ. ಆದರೂ ಕೂಡ ಎರಡು ತಂಡಗಳಿಗೆ ಪ್ರತಿಷ್ಠೆಯ ಪಂದ್ಯ. ತಾವಾಡಿದ ಲೀಗ್ ಗುಂಪಿನಲ್ಲಿ ಲೀಗ್ ವಿನ್ನರ್ಸ್ ಮತ್ತು ಲೀಗ್ ರನ್ನರ್ಸ್ಗೆ ಇಲ್ಲಿ ಎರಡು ತಂಡಗಳು ಜಿದ್ದಾಜಿದ್ದಿನ ಪ್ರದರ್ಶನವನ್ನು ನೀಡ್ತಾ ಇದೆ. ಜಿನೇನಹಳ್ಳಿ ಜಡಿ ಬಾಯ್ಸ್ ಪರವಾಗಿ ಎದೆ ಸಂಖ್ಯೆ 3-1 ಮುಟ್ಟಿದ್ದೇನೆ ಅನ್ನೋ ಒಂದು ಆತ್ಮವಿಶ್ವಾಸದ ಮನವಿ ಆತನಲ್ಲಿದೆ. ಎಸ್, ಟಚ್ ಪಾಯಿಂಟ್ ಅನ್ನು ಪುರಸ್ಕರಿಸ್ತಾ ಜಿನೇನಹಳ್ಳಿ ಜಡಿ ಬಾಯ್ಸ್ ಬಲಿಷ್ಠ ತಂಡವಾಗಿ ಮತ್ತೊಂದು ಎದುರಾಳಿ ಬಲಿಷ್ಠ ತಂಡ ರಘು ರೇಂಜರ್ಸ್ ವಿರುದ್ಧ ಸೆಳೆಸ್ತಾ ಇದೆ. ಎರಡು ತಂಡಗಳಿಗೆ ಪ್ರತಿಷ್ಠೆಯ ಪಂದ್ಯವಾಗಿದ್ದು ಪೂಲ್ನ ಲೀಗ್ ಪಂದ್ಯದ ವಿನ್ನರ್ಸ್ ಮತ್ತು ರನ್ನರ್ಸ್ಗಾಗಿ ಎರಡು ತಂಡಗಳು ಕಾದಾಡ್ತಾ ಇದ್ದಾವೆ. ಇದಾದ ನಂತರದ ಮತ್ತೊಂದು ಮಹತ್ವದ ಪಂದ್ಯ, ಅತ್ಯಂತ ಮಹತ್ವದ ಅಗ್ನಿ ಪರೀಕ್ಷೆ ಅಂತ ಪಂದ್ಯ ಅಂತಾನೆ ಹೇಳ್ಬೋದು. ರಘು ರೇಂಜರ್ಸ್ ತಂಡವು ಕೂಡ ದಾಳಿಗೆ ಪ್ರತಿದಾಳಿಯಲ್ಲಿ ಮತ್ತೊಂದು ಅಂಕವನ್ನು ಗಳಿಸಿಕೊಳ್ತಾ ಇದೆ. ಎರಡು ತಂಡಗಳ ಬಲಾಬಲ. ಆರು 3ರಲ್ಲಿ ರಘು ರೇಂಜರ್ಸ್ ಮುನ್ನಡೆಯ ಹಾದಿಯಲ್ಲಿ ಉತ್ತಮ ಶುಭಾರಂಭವನ್ನು ಪಡೆದುಕೊಳ್ತಾ ಇದೆ. 6 ಪಾಯಿಂಟ್ಸ್ ಸ್ಕೋರ್ಡ್ ಬೈ ರಘು ರೇಂಜರ್ಸ್, ವೆರಾಸ್ ಜಡಿ ಬಾಯ್ಸ್ ಸ್ಕೋರ್ಡ್ 3 ಪಾಯಿಂಟ್ಸ್. 6-3ರಲ್ಲಿ ಆರಂಭ ಕಂಡಿದೆ ಈ ಪಂದ್ಯ. ಎರಡು ಬಲಿಷ್ಠ ತಂಡಗಳಿಗೆ ಪ್ರತಿಷ್ಠೆಯ ಪಂದ್ಯ. ತವಾಡಿದ ಗುಂಪಿನ ಪಂದ್ಯದಲ್ಲಿ ಲೀಗ್ ಪಂದ್ಯದಲ್ಲಿ ವಿನ್ನರ್ಸ್ ಮತ್ತು ರನ್ನರ್ಸ್ಗಾಗಿ ಸೂಪರ್ ಟ್ಯಾಕಲ್ಗೆ ಪಂದ್ಯ ಆಗ್ತಾ ಇದ್ದಾರೆ ರೈಡರ್. 6-5ರಲ್ಲಿ ಪಂದ್ಯ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಸೂಪರ್ ಟ್ಯಾಕಲ್, ಸೂಪರ್ ಕ್ಯಾಚ್ ಆಫ್ ದ ಮೂಮೆಂಟ್. ಟೀಮ್ IDC ಮತ್ತು ಟೀಮ್ SRN ಬುಲ್ಸ್ ತಂಡದ ಆಟಗಾರರಿಗೆ ಇದು ಅಂತಿಮ ಕರೆ. ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿ ತೊಡಗಬೇಕು. ಅತ್ಯಂತ ರೋಚಕ ನಿರ್ಣಾಯಕ ಪಂದ್ಯ. ಎರಡು ತಂಡಗಳಿಗೆ ಅಕ್ಷರಶಃ ಅಗ್ನಿ ಪರೀಕ್ಷೆ ಅಂತ ಪಂದ್ಯ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮ್ಯಾಚ್ ಬಿಟ್ವೀನ್ SRN Bulls ವರ್ಸಸ್ ಟೀಮ್ IDC. ಎರಡು ತಂಡಗಳು ಜಿದ್ದಾಜಿದ್ದಿನ ಪ್ರದರ್ಶನವನ್ನು ನೀಡುತ್ತಾ
6-5ರಲ್ಲಿ ಕೇವಲ ಒಂದು ಅಂಕದ ಆರಂಭಿಕ ಮುನ್ನಡೆಯನ್ನು ತನ್ನದಾಗಿಸಿಕೊಳ್ತಾ ಇದೆ ರಘು ರೇಂಜರ್ಸ್. ಬಲಿಷ್ಠ ತಂಡಗಳಿಗಿದ ಪ್ರತಿಷ್ಠೆಯ ಪಂದ್ಯವಾಗಿದೆ. 6-5 ಒಂದು ಅಂಕದ ಆರಂಭಿಕ ಅಲ್ಪ ಮುನ್ನಡೆಯಲ್ಲಿ ರಘು ರೇಂಜರ್ಸ್. ಹಿರಿಸವೆ ಕಬಡ್ಡಿ ಪ್ರೀಮಿಯರ್ ಲೀಗ್ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರ್ತಾ ಇದ್ದು ಈ ಪಂದ್ಯದ ನಂತರ ಈ ಪಂದ್ಯಾವಳಿಯ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡಿಬೇಕಾದ್ರೆ ಗೆದ್ದು ತೀರಲೇಬೇಕಾದಂತ ಅನಿವಾರ್ಯತೆಯ ಮೋಸ್ಟ್ ವಾಂಟೆಡ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು. ಎಸ್ಎಲ್ಎನ್ ಬುಲ್ಸ್ ವಿರುದ್ಧ ಸೆಣಸಲಿದೆ ಟೀಮ್ ಐಡಿಸಿ. ಎರಡು ತಂಡಗಳಿಗಿದ್ದು ಇದು ಅಕ್ಷರಶಃ ಅಗ್ನಿ ಪರೀಕ್ಷೆ ಪಂದ್ಯಗಳು. ಗೆದ್ದವರಿಗೆ ಸೆಮಿಫೈನಲ್ ಆದ ಸುಗಮವಾಗಲಿದ್ದು ಸೋತವರಿಗೆ ಈ ಪಂದ್ಯಾವಳಿಯಿಂದ ನಿರ್ಗಮಿಸುವಂಥದ್ದು. ಸೊ ಹಾಗಾಗಿ 4 ಬಲಿಷ್ಠ ತಂಡಗಳ ಭವಿಷ್ಯ ಈ ಪಂದ್ಯಗಳಲ್ಲಿ ಅಡಗಿದೆ. ಇಂದು ಮಹಾಶಿವರಾತ್ರಿ. ರಾಜ್ಯದಲ್ಲೆಡೆ ಜನ ಭಕ್ತಿಪೂರ್ವಕವಾಗಿ ಮಹಾಶಿವರಾತ್ರಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಶುಭಾಶಯಗಳನ್ನು ಅರ್ಪಿಸ್ತಾರೆ. ಆ ಧೈರ್ಯ ನೀಡಲಾಗಿದೆ. ದಾಳಿಗಾರನಿಗೆ ಸವಾಲಿನ ಸಮಯ. ಆ ಧೈರ್ಯ ಮುಟ್ಟಿ ಅಂಕ ತರಲೇಬೇಕು, ಇಲ್ಲವಾದಲ್ಲಿ ಔಟ್ ಅಂತ ಪರಿಗಣಿಸ್ತಾರೆ. ಮಾಡು ಇಲ್ಲ ಮಡಿ ದಾಳಿ. ಅದ್ಭುತವಾದ ಹಿಡಿತ. ರಾಜೀವ ಮತ್ತು ಮಂಜು ಹಿರಿಯ ಡಿಫೆಂಡರ್ಗಳು ತಂಡಕ್ಕೆ ಆಸರೆಯಾಗಿದ್ದಾರೆ. ತಂಡದ ಬೆನ್ನೆಲುಬು ಡಿಫೆಂಡರ್ಗಳು ಅಂತಾನೆ ಹೇಳಬಹುದು. ಮಂಜು ಈ ಭಾಗದ ಹೆಸರಾಂತ ಅನುಭವಿ ಕಿಲಾಡಿ. ಸಾಕಷ್ಟು ಅನುಭವ ಆತನಲ್ಲಿದೆ. ಆ ಧೈರ್ಯ 2 ಅಂಕಣಗಳಲ್ಲಿ ಕಳೆದ ಬಾರಿ ಡ್ಯೂಯರ್ನಲ್ಲಿ 1 ಅಂಕ ಗಳಿಸಿಕೊಳ್ತು. ಮತ್ತೆ 2 ಅಂಕಗಳ ಮುನ್ನಡೆಯಲ್ಲಿದೆ. ಇದೀಗ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳಿದ್ದಾರೆ. ಆ ಧೈರ್ಯ ಜಡಿ ಬಾಯ್ಸ್ ಕೂಡ ಒಂದು ಅವಕಾಶ. ಇದೀಗ ಮತ್ತೆ ಸೂಪರ್ ಟ್ಯಾಕಲ್ ಮೂಡಿ ಬರ್ತಾ ಇದೆ. ಜಡಿ ಬಾಯ್ಸ್ ತಂಡಕ್ಕೆ ಒಂದು ಸೂಪರ್ ತಿರುವನ್ನು ನೀಡುವಂತ ಸೂಪರ್ ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾ 2 ಅಂಕಗಳು ಖಾತೆಗೆ ಸೇರ್ಪಡೆಗೊಂಡಿದ್ದು. 7-7 ಸಮಬಲದಲ್ಲಿ ಪಂದ್ಯ. ಜೋರ ಚಪ್ಪಾಳೆ ಬರಲಿ. ಅದ್ಭುತವಾದ ಪಂದ್ಯ ಬರ್ತಾ ಇದೆ ಇಲ್ಲಿ. ಅನುಚಿತವಾಗಿ ಎದುರಾಳಿ ಆಟಗಾರರಿಗೆ ಪೆಟ್ಟು ತಗೊಳ್ಳೋ ರೀತಿಯಲ್ಲಿ ಯಾರು ಕೂಡ ಇಲ್ಲಿ ಆಟಗಾರರು ಕಬಡ್ಡಿಯ ನಿಯಮಗಳನ್ನ ಯಾರು ಕೂಡ ಗಾಳಿಯಲ್ಲಿ ತೋರಬಾರದು. ಕಬಡ್ಡಿಯ ನಿಯಮಗಳನ್ನು ಕಟ್ಟುನಿಟ್ಟಿಗೆ ಪಾಲಿಸಬೇಕು ಅಂತೇಳಿ ತೀರ್ಪುಗಾರ ಸೂಚನೆ ನೀಡ್ತಾ ಅಮಿತ್ ತಂಡದ ಒಬ್ಬ ಯಶಸ್ವಿ ಭರವಸೆ ಆಟಗಾರ ಜಡಿ ಬಾಯ್ಸ್ ಪರವಾಗಿ ಈಗ ಸೂಪರ್ ನಲ್ಲಿ 2 ಅಂಕವನ್ನು ಕ್ಷಣಾರ್ಧದಲ್ಲಿ ಗಳಿಸ್ಕೊಳ್ತಾ ಇದ್ದಾನೆ. ಬ್ಯಾಕ್ ಕಿಕ್ ನೊಂದಿಗೆ ರಾಜೀವ್ನನ್ನು ಕೂಡ ವಂಚಿಸಿ 2 ಅಂಕ ಗಳಿಸಿ 2 ಅಂಕಗಳ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ ಜಿನ್ನೆನಹಳ್ಳಿ ಜಡಿ ಬಾಯ್ಸ್. 9-7ರಲ್ಲಿ ಅದ್ಭುತ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಮೈ ನವಿರೇಳಿಸೋ ರೋಮಾಂಚನಕಾರಿ ಪಂದ್ಯ. 9 ಅಂಕವನ್ನ ಜೆಡಿ ಬಾಯ್ಸ್, 7 ಅಂಕವನ್ನ ರಘು ರೇಂಜರ್ಸ್ ತಂಡ. (9-7) in favor of JD Boys. ಸತೀಶ್ ದಾಳಿ ಭಾಗದಲ್ಲಿ ಸಮತೋಲನವನ್ನು ಕಂಡುಕೊಂಡಿರ್ತಕ್ಕಂಥ ದಾಳಿಗಾರ. ನಿನ್ನೆ ನಡೆದ ಪಂದ್ಯಗಳು ಕೂಡ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದೀಗ ಎಲ್ಲರನ್ನೂ ಹೊತ್ತೊಯ್ಯುವ ಪ್ರಯತ್ನ ಇಲ್ಲಿ ವಿಫಲವಾಗ್ತಾ ಇದೆ. ಮಂಜು ದಿಟ್ಟ ಭದ್ರಗೋಡಿಯನ್ನ ತಡೆಗೋಡಿನಲ್ಲಿ ಒಟ್ಟಿದ್ದಾನೆ. ಮೊಣಕೈ ಪೆಟ್ಟಿಗೆ ಒಳಗಾದಂತಹ ದಾಳಿಗಾರ ಅಂಕಣದ ಹೊರಭಾಗದಲ್ಲಿ ಏಟಿಗೆದರೇಟು, ಹಿಡಿತಕ್ಕೆ ಪ್ರತಿ ಹಿಡಿತ, ಅದ್ಭುತ ಪ್ರದರ್ಶನವನ್ನು 2 ತಂಡಗಳಲ್ಲಿ ನೀಡ್ತಾ ಇದೆ. ಟೈಮ್ ಔಟ್ ಓವರ್ 2. ಎಂಟು 9-8ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಜೆಡಿ ಬಾಯ್ಸ್. 9-8 ಇನ್ ಫೇವರ್ ಆಫ್ ಜೆಡಿ ಬಾಯ್ಸ್. ನಮ್ಮ ಚಂದ್ರಪಟ್ಟಣ ಈ ಭಾಗದ ಗ್ರಾಮೀಣ ಸೊಗಡಿನ ಆಟಗಾರರಿಗೆ ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಂಡಂತ ಒಂದು ಅದ್ಭುತವಾದ ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಹೇಳಿ ಸಭೆ ಕಬಡ್ಡಿ ಪ್ರೀಮಿಯರ್ ಲೀಗ್ ಅತ್ಯಂತ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. 2 ತಂಡಗಳು ಸಮಬಲ ಹೋರಾಟದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. 9-9. ಎಲ್ಲರೊಮ್ಮೆ ಕೈ ಬೀಸಿ ಚಪ್ಪಾಳೆ ತೊಟ್ಟಿ ಆಟಗಾರನ ಹುರಿದುಂಬಿಸಬೇಕು.
ಉತ್ತಮ ಪ್ರದರ್ಶನವನ್ನು ನೀವು ನೀಡಿದರೆ, ಚಪ್ಪಾಳೆ ಬಂದರೆ ಚಮತ್ಕಾರಿ ಆಟಗಾರರು ಪ್ರದರ್ಶಿಸುತ್ತಾರೆ. ಅನುಚಿತ ವರ್ತನೆಗೆ ಹಸಿರು ಕಾರ್ಡ್ ನಿಶಾನೆ ಹೊರಬೀಳ್ತಾ ಇದೆ. ಎಚ್ಚರಿಕೆ ಸಂದೇಶ ಮಂಜುಗೆ ನೀಡ್ತಾ ಇದ್ದಾರೆ ತೀರ್ಪುಗಾರರು. ಕಬಡ್ಡಿಯ ನಿಯಮಗಳನ್ನ ಯಾರು ಕೂಡ ಇಲ್ಲಿ ಮೀರಿ ಕಾನೂನು ಬಾಹಿರವಾಗಿ ಆಡಬಾರ್ದು. ಸೊ ಕಬಡ್ಡಿಯ ನಿಯಮವನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನೋದು ಈ ಪಂದ್ಯಾವಳಿಯ ನಿಯಮ. ಸೊ ಅಮಿತ್ ಮೋಸ್ಟ್ ಸಕ್ಸಸ್ಫುಲ್ ಆಲ್ರೌಂಡರ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಈ ಪಂದ್ಯಾವಳಿಯ ಒಬ್ಬ ಯಶಸ್ವಿ ಆಲ್ರೌಂಡರ್ ಆಟಗಾರನಾಗಿ ಅಮಿತ್ ಚುರುಕಿನ ಪಾದಚರಣದಲ್ಲಿ ಈಗ ಮಂಜು ಆತನ ಅದ್ಭುತವಾಗಿ ತನ್ನ ಬಲಿಷ್ಠ ಬಾಹುವಿನೊಳಗೆ ಬಂಧಿಸಿದ್ದಾನೆ. ದಿ ಬೆಸ್ಟ್ ಡೇಂಜರಸ್ ಡಿಫೆಂಡರ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಮಂಜು ಏಟಿಗೆ ಎದುರೇಟನ್ನು ನೀಡ್ತಾ ತೊಡೆ ತಟ್ಟಿ ಎದುರಾಳಿಗಳನ್ನ ಎಡೆಮರಿ ಕಟ್ಟಿದ್ದಾನೆ. ಮಂಜು ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ನಮ್ಮ ಚನ್ನರಾಯಪಟ್ಟಣದ ಗೋಲ್ಮಾಲಿನಿಬಾಳಿ ಗ್ರಾಮದ ಹುಡುಗ ಈ ಭಾಗದಲ್ಲಿ ಸಾಕಷ್ಟು ಹೆಸರನ್ನ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನುಭವವನ್ನು ಮೈಗೂಡಿಸಿಕೊಂಡ ಆಟಗಾರ, ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಮಂಜು 10-9 ಒಂದಂಕದ ಮುನ್ನಡೆಯಲ್ಲಿ ಸಾಕಷ್ಟು ಹಳ್ಳಿ ಸೊಗಡಿನ ಆಟಗಾರ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಪಂದ್ಯಾವಳಿ ಮಾಡಿದ್ದಕ್ಕೂ ಕೂಡ ಉದ್ದೇಶ ಈಡೇರಿದೆ ಅಂತ ಹೇಳ್ಬೋದು. ಹಿರಿಸಾವೆ ಕಬಡ್ಡಿ ಪ್ರೀಮಿಯರ್ ಲೀಗ್ ಕಳೆದ ಬಾರಿ ಆರಂಭ ಕಂಡಿತು. ಇದು ದ್ವಿತೀಯ ವರ್ಷದ ವರ್ಷಾಚರಣೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಲುವಾಗಿ ಕಬಡ್ಡಿಯ ಜಾಗರಣೆ ಇಲ್ಲಿ ಜಾತ್ರೆ ರೀತಿಯಲ್ಲಿ ಸಾಗ್ತಾ ಇದೆ. ಜನರು ಕೂಡ ಅತ್ಯಂತ ಉತ್ಸಾಹದಿಂದ ಕಬಡ್ಡಿ ಕ್ರೀಡೆ ಮೇಲಿನ ಅಭಿಮಾನವನ್ನ ಇಲ್ಲಿ ನಾವು ನೋಡ್ಬೋದು. ಈ ಭಾಗದಲ್ಲಿ ಕಬಡ್ಡಿಗೆ 10-9 ಒಂದು ಅಂಕದ ಮುನ್ನಡೆಯಲ್ಲಿ ರಘು ರೇಂಜರ್ಸ್ 10-9 ಇನ್ ಫೇವರ್ ಆಫ್ ಇದೀಗ ನಮ್ಮ ಈ ಭಾಗದ ಹಿರಿಯ ಆಟಗಾರ ಶಂಭು ವಾಣಿಜ್ಯ ಬೆಳೆಗಾರರು ನೋಡಿ, ಯಾರು ಕೂರಬಾರ್ದು ದಯವಿಟ್ಟು. ಎಕ್ಸ್ಟ್ರಾ ಪ್ಲೇಯರ್ ಪಾಪ, ಎಕ್ಸ್ಟ್ರಾ ಪ್ಲೇಯರ್ ಮ್ಯಾಟ್ ಮೇಲೆ ಕುತ್ಕೋಬಹುದು, ಕುತ್ಕೊಳ್ಳಿ. ಜೆಡಿ ಬಾಯ್ಸ್ ಹಾಗೂ ರಘು ರೇಂಜರ್ಸ್ ನಡುವಿನ ಜಿದ್ದಿನ ಪಂದ್ಯ. ಕೇವಲ ಒಂದು ಅಂಕದ ಅಲ್ಪ ಮುನ್ನಡೆನ ಕಾಯ್ದುಕೊಳ್ತಾ ಇದೆ ರಘು ರೇಂಜರ್ಸ್. 10-9 ಎರಡು ಬಲಿಷ್ಠ ತಂಡಗಳಿಗೆ ಇದು ಪ್ರತಿಷ್ಠೆಯ ಪಂದ್ಯ ಅಂತಾನೆ ಹೇಳ್ಬೋದು. ಗೆದ್ದವರು ತಾವು ಆಡಿದ ಗುಂಪಿನಲ್ಲಿ ಬಲಿಷ್ಠ ತಂಡವಾಗಿ ಹೆಚ್ಚು ಅಂಕವನ್ನು ಗಳಿಸಿದ ಅಗ್ರಮಣ್ಯರಾಗಿ ಹೊರಹೊಮ್ಮುತ್ತಾರೆ. ಪೂಲ್ ವಿನ್ನರ್ಸ್ ವಿರುದ್ಧ ಪೂಲ್ ರನ್ನರ್ಸ್ಗಾಗಿ ಈ ಪಂದ್ಯ ಸಾಗ್ತಾ ಇದೆ. ಎರಡು ತಂಡಗಳಿಗೆ ಈಗಾಗಲೇ ಸೆಮಿಫೈನಲ್ ಆದಿಗೆಯನ್ನು ಸುಗಮಗೊಳಿಸಿ ಉತ್ತಮ ಪ್ರದರ್ಶನ ನೀಡಿ ಎರಡು ಪಂದ್ಯಗಳು ಗೆದ್ದು ಈಗಾಗಲೇ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಂತ ಎರಡೂ ತಂಡಗಳು. ಆದರೆ ಇಲ್ಲಿ ಪಂದ್ಯವನ್ನು ಗೆದ್ದವರು ಪೂಲ್ನ ವಿನ್ನರ್ಸ್ ಆಗ್ತಾರೆ, ಸೋತವರು ಪೂಲ್ನ ರನ್ನರ್ಸ್ ಆಗ್ತಾರೆ. ಪ್ರತಿಷ್ಠೆ ಪಣವಾಗಿರಿಸಿ ಪ್ರತಿಸ್ಪರ್ಧಿಗಳಾಗಿ ಇಲ್ಲಿ ಸೆಣಸ್ತಾ ಇದ್ದಾರೆ ಆಟಗಾರರು. ಲಾಸ್ಟ್ ಅಂಡ್ ಫೈನಲ್ ಕಾಲ್ SNL ಬುಲ್ಸ್ ವರ್ಸಸ್ ಟೀಮ್ IDC. ನಿಮಗಿದು ಅಂತಿಮ ಕರೆ. ತಂಡದ ನಾಯಕರೇ, ಈ ಕೂಡಲೇ ಈ ಪಂದ್ಯ ಮುಗಿದ ತಕ್ಷಣ ಅಂಕಣ ಪ್ರವೇಶಿಸಬೇಕು. ಎರಡು ತಂಡಗಳಿಗಿದು ಅಗ್ನಿ ಪರೀಕ್ಷೆ ಅಂತ ಪಂದ್ಯ. ಸೋತವರು ಈ ಪಂದ್ಯಾವಳಿನ ನಿರ್ಗಮಿಸಲೇಬೇಕಾದ ಅನಿವಾರ್ಯತೆ, ಗೆದ್ದವರು ಮಾತ್ರ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಒಂದು ಅರ್ಥದಲ್ಲಿ ಡ್ರೂ ಆರ್ ಡೈ ಕಂಡೀಷನ್ ಮ್ಯಾಚ್ ಫಾರ್ ಟೀಮ್ IDC ವರ್ಸಸ್ SNL ಬುಲ್ಸ್. ತೀರ್ಪುಗಾರಿಗೆ ಯಾವುದೇ ಒತ್ತಡ ಇರಬಾರ್ದು. ಅಲ್ಲಿ ತರಬೇತುದಾರರು ಮಾತ್ರ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ. ಸೂಪರ್ ಟ್ಯಾಕಲ್ ಸಂದರ್ಭ. ಇದೀಗ ಸೂಪರ್ ಟ್ಯಾಕಲ್ ಕೈ ಚೆಲ್ತಾ ಇದ್ದಾರೆ. ಒಂದು ಅಂಕವನ್ನು ನೀಡಲಾಗ್ತಾ ಇದ್ದು ಪರಸ್ಪರ ಚರ್ಚೆಯನ್ನು ಮಾಡಿ ಈಗ ಒಂದು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಎಸ್, ಓನ್ಲಿ 1 ಪಾಯಿಂಟ್ ಗಿವನ್ ಟು ರಘು ರೇಂಜರ್ಸ್. ಎರಡು ತಂಡಗಳ ಬಲಾಬಲ ಈ ರೀತಿ ಇದೆ. 11-9 ಇನ್ ಫೇವರ್ ಆಫ್ ರಘು ರೇಂಜರ್ಸ್. 2 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಈ ಅವಧಿಯಲ್ಲಿ. 11 ಅಂಕವನ್ನ ರಘು ರೇಂಜರ್ಸ್, 9 ಅಂಕವನ್ನ ಜೆಡಿ ಬಾಯ್ಸ್. ಜಿದ್ದಿನ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ಪ್ರತಿಷ್ಠೆಗೆ ಈ ಪಂದ್ಯ ಸಾಗ್ತಾ ಇದೆ.
ಎಸ್, ಬಲಿಷ್ಠ ದಾಳಿಗಾರನನ್ನ ಗುದ್ದಿ ಕೆಡವಿದ್ದಾರೆ. ಮತ್ತೊಂದು ಅದ್ಭುತವಾದ ಶ್ರೇಯಾಂಕವನ್ನು ಗಳಿಸಿಕೊಳ್ತಾ 12-9ರಲ್ಲಿ 3 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಎಸ್ ಶರಣಾಗಿದೆ. 1+2 3 ಪಾಯಿಂಟ್ ಗೋಸ್ ಟು ರಘು ರೇಂಜರ್ಸ್. ಈ ಪಂದ್ಯದಲ್ಲಿ ಗೆಲುವು ಬಹಳ ಪ್ರಮುಖವಾಗುತ್ತೆ, ಯಾಕಂದ್ರೆ ಆತ್ಮವಿಶ್ವಾಸ ಹಿಮ್ಮೆಡಿಸುತ್ತೆ. ರಘು ರೇಂಜರ್ಸ್ ತಾನೊಂದು ಬಲಿಷ್ಠ ತಂಡ ಅಂತೇಳಿ ಎದುರಾಳಿ ಬಲಿಷ್ಠ ತಂಡ ಜೆಡಿ ಬಾಯ್ಸ್. ಇದೀಗ ಅಮಿತ್ ಮೆಂಚಿನ ದಾಳಿ, ಬೋನಸ್ +2 ಪಾಯಿಂಟ್ಸ್, 3 ಅಂಕ ಗಳಿಸಿಕೊಂಡಿದ್ದಾರೆ ಅಮಿತ್. ಸಕ್ಸಸ್ಫುಲ್ ರೈಡರ್ ಆಗಿ ಸೂಪರ್ ರೀಚ್ ನಲ್ಲಿ 12-15 3 ಅಂಕಗಳ ಅಂತರವನ್ನ ರಘು ರೇಂಜರ್ಸ್ ತಂಡ ಪಡೆದುಕೊಳ್ತಾ ಇದೆ. ಜಿದ್ದಿನ ಪಂದ್ಯ, ಮೈನವಿರೇಳಿಸುವ ರೋಮಾಂಚನಕಾರಿ ಪಂದ್ಯ ಅಂಕಣದಲ್ಲಿ ಸಾಕ್ತಾ ಇದೆ. ಅಭಿಮಾನಿಗಳಲ್ಲಿ ಅಮಿತ್ ಜಾರಿದ್ದಾನೆ. ರೈಡರ್ಗೆ ಒಂದು ಅಂಕ ಕೂಡ ಲಭಿಸಿದ. ಪ್ರಮುಖ ದಾಳಿಗಾರನ ಮುಟ್ಟಿ ಆತ್ಮವಿಶ್ವಾಸದಲ್ಲಿ ಹಿಂದಿರುಗ್ತಾರೆ. 15-13 16-12ರಲ್ಲಿ 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಸಾಕ್ತಾ ಇದೆ ರಘು ರೇಂಜರ್. ಸಂಜು ತಪ್ಪಿಸುತ್ತಾ ಅಡ್ವಾನ್ಸ್ ಟ್ಯಾಕಲ್ಗೆ ಪ್ರಯತ್ನ ಇತ್ತು. ಬಾಕ್ಲಿನ ಹೊರಭಾಗದಲ್ಲಿದ್ದರಿಂದ ಅದು ಕಷ್ಟ ಸಾಧ್ಯವಾದ ತಿಳಿದುಕೊಂಡು ತಪ್ಪಿಸಿದ್ದಾನೆ ಅನುಭವಿ ಕಿಲಾಡಿ ಸಂಜು. ಹೊರಭಾಗದಲ್ಲಿ ಪ್ರಥಮದಲ್ಲಿ ಎದುರಾಳಿಯನ್ನು ಅದ್ಭುತವಾಗಿ ಕಟ್ಟಿ ಹಾಕಿದಂತ ಶ್ರೇಷ್ಠ ಸಕ್ಸಸ್ಫುಲ್ ಡಿಫೆಂಡರ್ ಈಗ ಅಂಕಣದ ಹೊರಭಾಗದಲ್ಲಿ ಇರೋದು ಜೆಡಿ ಬಾಯ್ಸ್ಗೆ ಒಂದು ವರದಾನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರಮುಖ ಡಿಫೆಂಡರ್ ಅನುಪಸ್ಥಿತಿಯನ್ನ ಯಾವ ರೀತಿ ಅಮಿತ್ ಬಳಸ್ಕೊಳ್ತಾರೆ ಕಾದು ನೋಡಬೇಕಾಗಿದೆ. ಹದಿನಾರು 13 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಈ ಅವಧಿಯಲ್ಲಿ ರಘು ರೇಂಜರ್ಸ್. ಅಮಿತ್ ಅನ್ನ ಬಂಧಿಸುವ ಪ್ರಯತ್ನ, ಯಾವುದೇ ಟಚ್ ಪಾಯಿಂಟ್ ಆಗಿಲ್ಲ. ಗಾಳಿಯಲ್ಲಿ ಹಾರಿ ಬರೋ ಪ್ರಯತ್ನ ಇತ್ತು. ಮೆಂಚಿನ ದಾಳಿಯನ್ನ ಮಾಡ್ತಾ ಇದ್ದಾನೆ ಅಮಿತ್. ಸವ್ಯಸಾಚಿ ಆಟಗಾರರಾಗಿ ಈ ಬಾರಿ ಕೂಡ 2 ಅಂಕವನ್ನು ಗಳಿಸಿಕೊಳ್ತಾ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದ ಮ್ಯಾಚ್. ಪ್ರೇಕ್ಷಕರ ಜ್ವರ ಚಪ್ಪಾಳೆ ಮುಖೇನ ಅವನನ್ನು ಹುರಿದುಂಬಿಸಿ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಅಮಿತ್. ಒಬ್ಬ ಆಲ್ರೌಂಡರ್ ಆಗಿ, ಒಬ್ಬ ರೈಡರ್ ಆಗಿ, ಒಬ್ಬ ಡಿಫೆಂಡರ್ ಆಗಿ, ಸಕ್ಸಸ್ಫುಲ್ ಆಲ್ರೌಂಡರ್ ಆಗಿ ಉತ್ತಮ ಪ್ರದರ್ಶನವನ್ನು ತಂಡಕ್ಕಾಗಿ ನೀಡ್ತಾ ಇದ್ದಾನೆ ಅಮಿತ್. ಸವ್ಯಸಾಚಿ ಆಟಗಾರ. 2 ತಂಡಗಳು ತಮ್ಮ ತಮ್ಮ ಪ್ರತಿಷ್ಠೆಯನ್ನು ಪಡವಾಗಿರಿಸಲಿ ಪ್ರತಿಸ್ಪರ್ಧಿಗಳಾಗಿ ಸೆಣಸ್ತಾ ಇದ್ದಾರೆ. ಗೆಲುವಿಗಾಗಿ ಹರ ಸಾಹಸವನ್ನು ಮಾಡ್ತಾ ಇದ್ದಾರೆ. 16-15 ಕೋರಿಕೆ ಮೇರೆಗೆ ಒಂದು ಅಲ್ಪ ವಿರಾಮವನ್ನು ನೀಡ್ತಾ 16 ಅಂಕವನ್ನ ರಘು ರೇಂಜರ್ಸ್, 15 ಅಂಕವನ್ನ ಜೆಡಿ ಬಾಯ್ಸ್ ತಂಡ ಪಡೆದುಕೊಳ್ತಾ ಇದೆ. ಒಂದು ಅತ್ಯುತ್ತಮವಾದಂಥ ಪಂದ್ಯ ಕಬಡ್ಡಿಯ ಕ್ರೀಡಾ ರಸಿಕರನ್ನು ಇಲ್ಲಿ ರಂಜಿಸ್ತಾ ಇದೆ. ಎಲ್ಲರಿಗೂ ಇಲ್ಲಿ ಬಂದಿರತಕ್ಕಂಥ ಸಭಿಕರಿಗೆ, ಕಬಡ್ಡಿ ಕ್ರೀಡಾ ಪ್ರೇಕ್ಷಕರಿಗೆ, ಕಬಡ್ಡಿ ಕ್ರೀಡಾಭಿಮಾನಿಗಳೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಈ ಸುಸಂದರ್ಭದಲ್ಲಿ ಈ ಸುದಿನ ಇಡೀ ರಾಜ್ಯ ರಾಷ್ಟ್ರ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸಡಗರ ಸಂಭ್ರಮದಿಂದ ಎಲ್ಲರೂ ಕೂಡ ಆಚರಿಸುವ ಈ ಸುಸಂದರ್ಭದಲ್ಲಿ ಈ ಸುದಿನ ಮಹಾಶಿವರಾತ್ರಿ ಹಬ್ಬದಂದು ಒಂದು ಅರ್ಥಪೂರ್ಣ ಆಚರಣೆಯನ್ನು ನಮ್ಮ ಹಿರಿಸಾವಿಯ ಭಾಗದ ಕ್ರೀಡಾ ಪೋಷಕರು, ಪ್ರೋತ್ಸಾಹಕರು, ಶ್ರೀಧರ್ಗಳು, ವಿಶೇಷ ಪ್ರೋತ್ಸಾಹಕರಾಗಿ ಶ್ರೀಯುತ ಮಹೇಶ್ ಹಚ್ಚಿದೆ ಮತ್ತು ಶ್ರೀ ದಿನೇಶ್ ಹಚ್ಚಿದೆ, ಅಧ್ಯಕ್ಷರು PSCC ಹಿರಿಸಾವೆ, ನವೀನ್ ರವರು ಪುನರ್ವಿಕ ಎಲೆಕ್ಟ್ರಾನಿಕ್ಸ್ ಮಾಲೀಕರು, ಶ್ರೀಯುತ ಶಶಿಕುಮಾರ್ ಅವರು, ಸಿನಿಮಾ ಅಣ್ಣಯ್ಯಪ್ಪ, ಶ್ರೀಯುತ ಮಾಲೀಕರು US ಬಿಟೆಕ್. ಮತ್ತೊಮ್ಮೆ ಮೆಂಚಿನ ದಾಳಿಯನ್ನು ಮಾಡ್ತಾ ಸಕ್ಸಸ್ಫುಲ್ ರೈಡರ್ ಅದ್ಭುತವಾಗಿ ರೀಚ್ ಅನ್ನು ಮಾಡ್ತಾ ಎದುರಾಳಿಗಳನ್ನ ಕಾಡ್ತಾ ಇದ್ದಾನೆ. ನಿರ್ಣಾಯಕ 5 ನಿಮಿಷಗಳ ನಿಶಾನೆ ಹೊರಬೀಳ್ತಾ ಇದೆ ಜೆಡಿ ಬಾಯ್ಸ್. ಎದುರಾಳಿಗಳ ಲೋನ ಪಡೆಯುವಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ ಚಿನ್ನೆನಹಳ್ಳಿ ಜೆಡಿ ಬಾಯ್ಸ್. ನಾಗರಾಜರವರ ತಂಡ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ತವಾಡಿದ 3ನೇ ಪಂದ್ಯವನ್ನು ಕೂಡ ಗೆಲ್ಲೋ ನಿಟ್ಟಿನಲ್ಲಿ ದಾಪುಗಾಲಾಗ್ತಾ ಇದೆ. ಅದ್ಭುತ ಪ್ರದರ್ಶನ ಚಿನ್ನೆನಹಳ್ಳಿ ಜೆಡಿ ಬಾಯ್ಸ್. ಸಂಜೀವಿನಿ ಅಂತ ಅಂಕ ಅಂತ ಹೇಳ್ಬೋದು. ಬೋನಸ್ +1 ಪಾಯಿಂಟ್. ನಿಜವಾಗ್ಲೂ ಇದು ಸಂಜೀವಿನಿ. ಸಂಕಷ್ಟದಲ್ಲಿದ್ದ ತಂಡಕ್ಕಿದು ಸಂಜೀವಿನಿ ಅಂತ ಅಂಕ ಗಳಿಸ್ಕೊಂಡಿದ್ದಾನೆ ಯುವ ಕಿಲಾಡಿ ದೀಪಕ್. ರಾಜೀವ ಒಳಭಾಗದಲ್ಲಿ ಕಾತೊಡ್ಬೇಕಾಗಿದೆ.
ರಾಜೀವನ ನಿರೀಕ್ಷೆ ತಪ್ಪಾಗಿದೆ. ಹಿಂಬದಿಯಿಂದ ಸೊಂಟವನ್ನು ಬಳಸಿ ಒಂದು ಪ್ರಯತ್ನ ವಿಫಲವಾಗ್ತಾ ರಾಜೀವ್ ಮತ್ತೆ ಹೊರಭಾಗದಲ್ಲಿ. ಸ್ಕೋರ್ ಪ್ಲೀಸ್. 18-18 ಸಮಬಲದಲ್ಲಿ ನಿರ್ಣಾಯಕ 4 ನಿಮಿಷಗಳು. 18-18 ಎಲ್ಲರೊಮ್ಮೆ ಜೋರ ಚಪ್ಪಾಳೆ ಮುಖೇನ ಚಮತ್ಕಾರಿ ಆಟಕ್ಕೆ ಪ್ರೋತ್ಸಾಹ ನೀಡಬೇಕು. ಜಿಲ್ಲೆನಲ್ಲಿ ಜೆಡಿ ಬಾಯ್ಸ್ ಜಿಗಣೆಗಳಂತೆ ಎದುರಾಳಿನ ಕಟ್ಟಾಗ್ತಾ ಇದೆ. 4 ನಿಮಿಷಗಳ ಅವಧಿ ಆಟ ಮಾತ್ರ ಬಾಕಿ ಇದೆ. ದೀಪಕ್ ಮತ್ತೆ ತನ್ನ ಪ್ರಯತ್ನವನ್ನ ತಂಡಕ್ಕಾಗಿ ಇದೀಗ ಕಳೆದ ಬಾರಿಯ ಸೇಡನ್ನು ತೀರಿಸಿಕೊಂಡಿದ್ದಾನೆ ಅಮಿತ್. ವೆಲ್ ಪ್ಲಾನ್ ಕ್ಯಾಚ್. +2 3 point goes to ಜಿನ್ನೆನಹಳ್ಳಿ ಜೆಡಿ ಬಾಯ್ಸ್. 21-19 ಇದೀಗ ಮುನ್ನಡೆ ಹಾದಿಯಲ್ಲಿ ಮುನ್ನುಗ್ತಾ ಇದೆ ಜಿನ್ನೆನಹಳ್ಳಿ ಜೆಡಿ ಬಾಯ್ಸ್. ಪ್ರಮುಖ ದಾಳಿಗಾರ ದೀಪಕ್ಕೆ ಪೆಟ್ಟಾಗಿದೆ. ಮೊಣಕಾಲಿಗೆ ಪೆಟ್ಟು ತಗಲಿದೆ. ಇಪ್ಪತ್ತೊಂದು 19 21-19 2 ಅಂಕಗಳ ಮುನ್ನಡೆ ಹಾದಿಯಲ್ಲಿ ಜಿನ್ನೆನಹಳ್ಳಿ ಜೆಡಿ ಬಾಯ್ಸ್. ಜೆಡಿ ಬಾಯ್ಸ್ನ ಅಭಿಮಾನಿಗಳು ಒಂದ್ಸರಿ ಜೋರ ಚಪ್ಪಾಳೆ ಚಿತ್ಕಾರ ಬರಲಿ. ನಿಮ್ಮ ತಂಡ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಅಭಿಮಾನಿಗಳು ಬರಲಿ. ಎಲ್ಲ ಪಿಪಿ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನಿನ್ನೆ ಪಿಪಿ ಊದಿ ಸುಸ್ತಾಗಿದ್ದಾರೆ. 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ನಿರ್ಣಾಯಕ 3 ನಿಮಿಷಗಳು. 2 ಅಂಕಗಳ ಅಂತರದ ಮುನ್ನಡೆಯನ್ನು ಜೆಡಿ ಬಾಯ್ಸ್ ಈಗ ಪಡ್ಕೊಂಡಿದೆ. ದೀಪಕ್ ಪರ್ಸಿಟ್ ಪ್ರಯತ್ನ ಜೈಮುಖನ ಎದುರಾಳಿಗೆ ಪ್ರತಿದಾಳಿಯನ್ನು ಮಾಡಿದ, ಆದರೆ ಯಾವುದೇ ರೀತಿಯ ಸ್ಪರ್ಶ ಆಗಿಲ್ಲ. ಸೊ ದೀಪಕ್ ದಾಳಿ ಭಾಗದಲ್ಲಿ ಯುವ ಕಿಲಾಡಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ತಂಡದ ಬೆನ್ನೆಲುಬು ದಾಳಿಗಾರನಾಗಿ ಅತ್ಯುತ್ತಮ ಪ್ರದರ್ಶನ ತಂಡಕ್ಕಾಗಿ ನೀಡ್ತಾ ಇದ್ದಾನೆ ಯುವ ಕಿಲಾಡಿ ದೀಪಕ್. 21-19 ಇನ್ ಫೇವರ್ ಆಫ್ ಜೆಡಿ ಬಾಯ್ಸ್. ಇನ್ನು ಕಾಲಾವಕಾಶ ಇದೆ. 2 ಅಂಕಗಳ ಅಂತರವಷ್ಟೇ. ಆಟದಲ್ಲಿ, ಈ ಕಬಡ್ಡಿ ಆಟದಲ್ಲಿ ಎಲ್ಲವೂ ಸಾಧ್ಯ. ಅಮಿತ್ ಅನ್ನು ಬಂಧಿಸಿ ಮುನ್ನಡೆಯನ್ನು ಕಾಪಾಡ್ಕೊಳ್ತಾರೆ. ಕಾದು ನೋಡಬೇಕಾಗಿದೆ. ಈ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಅಮಿತ್ ಜನಮೆಚ್ಚಿದ ದಾಳಿಗಾರನಾಗಿ ಹೊರಹೊಮ್ತಾ ಇದ್ದಾನೆ. ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದ ಟೂರ್ನಮೆಂಟ್. ನಿರ್ಣಾಯಕ 2 ನಿಮಿಷಗಳು. ಎಚ್ಚರಿಕೆ ಆಟವನ್ನು ಆಡ್ತಾ ಗಳಿಸಿರುವ 2 ಅಂಕಗಳ, ಲಭಿಸಿರುವ 2 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳೋದು ತಂತ್ರವನ್ನು ಮೈಗೂಡಿಸಿಕೊಳ್ತಾ ಕಾಲಹರಣವನ್ನ ಮಾಡ್ತಾ ಇದ್ದಾನೆ ಅಮಿತ್. ಸಕ್ಸಸ್ಫುಲ್ ರೈಡರ್ ಆಫ್ ದ ಟೂರ್ನಮೆಂಟ್. ಟೀಮ್ ಐಡಿಸಿ ವರ್ಸಸ್ SLN ಬುಲ್ಸ್ ತಂಡ ಆಟಗಾರರು ದಯವಿಟ್ಟು ಬೇಗ ಪ್ರವೇಶದ ದ್ವಾರ ಮುಂದೆ ಬರಬೇಕು. ತಡ ಮಾಡಬಾರ್ದು. ಟೀಮ್ ಐಡಿಸಿ ವಿರುದ್ಧ SLN ಬುಲ್ಸ್. ಸ್ವಾಮಿ ಟೀಮ್ ಕರ್ಕೊಂಬನಿಯಪ್ಪ, ತಡ ಮಾಡಬೇಡಿ. ಪಂದ್ಯ ಮುಕ್ತಾಯದ ಅಂತ ತಲುಪಿದೆ. ಇನ್ನು 21-19 21-19 2 ಅಂಕಗಳ ಅಂತರದ ಮುನ್ನಡೆ ಇದೆ. ಒಂದು ಸೂಪರ್ ರೀಚ್ನೆಸ್ ರೈಡ್ ಬೇಕಾಗಿದೆ. ಒಳನುಗ್ಗಿ ಬೋನಸ್ ಗಳಿಸುವಂತ ಪ್ರಯತ್ನ, ಆದರೆ ಪರಿಪೂರ್ಣತೆ ಇಲ್ಲದ ಕಾರಣ ಒಂದು ಅವಕಾಶ ರಘು ರೇಂಜರ್ಸ್ ತಂಡಕ್ಕೆ ಒದಗಿ ಬಂದಿದೆ. ಇಟ್ಸ್ ಟು ಡೈರೆಕ್ಟ್. ಬೋನಸ್ ಅಂಕ ಇಲ್ಲವೇ ಸ್ಪರ್ಶಾಂಕವನ್ನು ಗಳಿಸಲೇಬೇಕಾದ ಅನಿವಾರ್ಯತೆ. ಇಟ್ಸ್ ಡೈರೆಕ್ಟ್. ವಿಶೇಷ ಪ್ರೋತ್ಸಾಹಕರಾಗಿ ಈ ಪಂದ್ಯಾವಳಿ ಯಶಸ್ಸಿಗೆ ಸಂಪೂರ್ಣವಾಗಿ ಸಹಕರಿಸಿದಂತ ಶ್ರೀಯುತ ಶರತ್ ರವರು ಶಾಮೀನ ಮಾಲೀಕರು, ಶ್ರೀ ಕುಮಾರ್ ಅವರು ವರ್ಷ ಬೋರ್ವೆಲ್ಸ್ ಮಾಲೀಕರು 1 ಅಂಕ ಗಳಿಸಿಕೊಳ್ತಾ ಮತ್ತೆ ಮುನ್ನಡೆ ಹಾದಿಯಲ್ಲಿ. ಡೈರೆಕ್ಟ್ ಇತ್ತು, ತಪ್ಪಿಸಿದ್ದಾರೆ ಡಿಫೆಂಡರ್ಗಳು. ಮತ್ತೊಂದು ಅಂಕದ ಗಳಿಕೆ. 3 ಅಂಕಗಳ ಮುನ್ನಡೆ ದೀಪಕ್. ಡೈರೆಕ್ಟ್ ಇದಾಗಿದೆ. 3 ಅಂಕಗಳನ್ನು ದಾಟಿದರೆ ಕಾದು ನೋಡಬೇಕಾಗಿದೆ. ಮುಟ್ಟಿದ್ದಾದ್ರೆ ಅದ್ಭುತವಾಗ್ತಿತ್ತು. ಬೋನಸ್ ಅಂಕ ಗಳಿಸಿದ್ದಾನೆ. ಒಂದೊಮ್ಮೆ ಮುಟ್ಟಿದ್ರೆ 2 ಅಂಕಗಳ ಜೊತೆಲೆ 3 ಅಂಕ ತರಬಹುದಾಗಿತ್ತು. ಅವಕಾಶ ವಂಚಿತನಾಗಿದ್ದಾನೆ ದೀಪಕ್. ಉತ್ತಮ ಪ್ರಯತ್ನ ಆತನಿಂದ ಮೂಡಿತ್ತು. ಸಂಪೂರ್ಣ ವಿಶ್ವಾಸದಲ್ಲಿ ಒಳನುಗ್ಗಿ ಬೋನಸ್ ಮಾಡಿ ನೇನು ಗುರಿಯ ಗೆರೆಯನ್ನು ಮುಟ್ಟೋ ನಿಟ್ಟಿನಲ್ಲಿ ಹೊರದಬ್ಬಿದ್ದಾನೆ.
23-20 in favor of Ginnerelli JD Boys. 3 ಅಂಕಗಳ ಅಂತರದ ಮುನ್ನಡೆ ಕಾಯ್ದುಕೊಂಡಿದೆ. ಇದು 2 ತಂಡಗಳಿಗೆ ಪ್ರತಿಷ್ಠೆಯ ಪಂದ್ಯ. ಮೈ ಮುರಿದು ಬೆವರು ಸುರಿಸಿ 2 ತಂಡಗಳು ಅದ್ಭುತವಾಗಿ ಆಡಿದ್ದಾರೆ. ಪೂಲ್ ರನ್ನರ್ಸ್ ಪೂಲ್ ವಿನ್ನರ್ಸ್. ಇದು JD Boys 23. ಜಾರಿ ಬಿದ್ದ ಜನ 3 ಅಂಕಗಳನ್ನ ನೀಡಲಾಗ್ತಾ ಇದೆ. 23-23. ನಾ ಹೇಳಿದ್ದಿಲ್ಲ, ನಿಜವಾಗ್ತಾ ಇದೆ. ನನ್ನ ನಿರೀಕ್ಷೆ ನಿಜವಾಯಿತು. ಕಬಡ್ಡಿಯಲ್ಲಿ ಯಾವ ಸೆಕೆಂಡ್ ಅಲ್ಲಿ ಯಾವ ರೀತಿ ಸೂಪರ್ ಸೆಕೆಂಡ್ ಅಲ್ಲಿ ಸೂಪರ್ ರೀಚ್ ನಲ್ಲಿ ಸೂಪರ್ ತಿರುವನ್ನ ಪಡೆದುಕೊಳ್ತಾ ಇದೆ ಸೂಪರ್ ರೈಡರ್ ಆಗಿ. ಯಶು ಅದ್ಭುತ ದಾಳಿ. 1 ಸೆಕೆಂಡ್ ಅಲ್ಲಿ 3 ಅಂಕ ತಂದಿದ್ದಾನೆ. ನಿಜವಾಗ್ಲೂ ಸೂಪರ್ ರೀಚ್ ನ ಒಂದು ಸೂಪರ್ ತಿರುವನ್ನ ತಂಡಕ್ಕೆ ನೀಡಿದೆ. 23-23. ನಿಮಗೆ ಕಬಡ್ಡಿ ಮೇಲೆ ಅಭಿಮಾನ ಇದ್ರೆ ಎಲ್ಲರೂ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ದಯವಿಟ್ಟು. ಅತ್ಯುತ್ತಮ ಪಂದ್ಯವನ್ನಲ್ಲಿ ನಮಗೆ ನೀಡ್ತಾ ಇದ್ದಾರೆ. ಕಬಡ್ಡಿ ಕ್ರೀಡಾ ರಸಿಕರಿಗೆ ರಸ ದೌತಣದ ಪಂದ್ಯ ಅಂತಾನೆ ಹೇಳಬಹುದು. ವಾಟ್ ಅ ಮ್ಯಾಚ್. 23-23. ಶ್ರೀತರಗಳು ಶ್ರೀ ಗಿರೀಶ್ ಗುಬ್ಬಿ, ಪ್ರಥಮ ಗುತ್ತಿಗೆದಾರರು ಶ್ರೀ ಹವ್ಯಾಸ HK ಆಸ್ಪತ್ರೆ. ಸೋತವರು ಗೆದ್ದರು, ಸೋಲಿನ ನಂಚಿದ್ದವರು ಗೆಲುವಿನ ಅಂಚಿಗೆ ಬರ್ತಾ ಇದ್ದಾರೆ. ಬೋನಸ್ ಕೂಡ ನೀಡಲಾಗ್ತಾ ಇದೆ. 24-24. ವಾಟ್ ಅ ಮ್ಯಾಚ್. ನೋಡಿ ರಾಜೀವ, ಸಂಜು, ಕಂಟ್ರೋಲ್ ಯುವರ್ ಟೀಮ್. ಯಾರು ಹೋಗ್ಬಾರ್ದು. ತೀರ್ಪುಗಾರರ ಮೇಲೆ ಹೆಚ್ಚಿನ ಒತ್ತಡ ಇರಬಾರ್ದು, ಗೊಂದಲ ಕೆಡೆ ಮಾಡಿ ಕೊಡಬಾರ್ದು. ಆಟಗಾರರು ಕ್ರೀಡಾ ಮನೋಭಾವದ ಆಟಗಾರರು ಆಡಬೇಕು. ಸಂಜು ಟೀಮ್ ಕಂಟ್ರೋಲ್ ಮಾಡಿ. 24-24. ಸೂಪರ್ ಸೆಕೆಂಡ್ ಸೂಪರ್ ಗೆಲುವು ಯಾರಿಗೆ? ರಘು ರೇಂಜರ್ಸ್ ಇದರೊಂದಿಗೆ ಪಂದ್ಯ ಡ್ರಾನಲ್ಲಿ ಅಂತ್ಯ